ಲಿಂಗಾಯತರಿಗೆ ಅವಮಾನ ಮಾಡಿದ ಶಾಸಕ, ಸಹಾಯ ಕೇಳಿದ ಗ್ರಾಮಸ್ಥರಿಗೆ ಶಾಸಕ ದರ್ಪ ತೋರಿದ್ದಾನೆ. ಲಿಂಗಾಯತರ ಬಗ್ಗೆ ಕಾಳಜಿ ವಹಿಸುವ ಅಗತ್ಯವಿಲ್ಲ. ಈ ಶಾಸಕ ನಟನಾಗಿ ಕೂಡ ಖ್ಯಾತಿ ಪಡೆದಿದ್ದ, ವಿವಾದದ ಮೂಲಕ ಮುನ್ನೆಲೆಗೆ ಬರುವಂತಹ ಶಾಸಕ. ಹಾಗಾದ್ರೆ ಯಾರು ಆ ಎಂಎಲ್ಎ? ಯಾವ ಮತಕ್ಷೇತ್ರ ಅದು? ಒಬ್ಬ ಜನಪ್ರತಿನಿಧಿ ಲಿಂಗಾಯತರಿಗೂ ಎಂಎಲ್ಎನೇ, ಒಕ್ಕಲಿಗರಿಗೂ ಎಂಎಲ್ಎನೇ. ಆ ಕ್ಷೇತ್ರದಲ್ಲಿ ಇರುವ ಪ್ರತಿ ಧರ್ಮ, ಪ್ರತಿ ಜಾತಿ, ಪ್ರತಿ ಲಿಂಗ, ಪ್ರತಿಯೊಬ್ಬರಿಗೂ ಆತ ಎಂಎಲ್ಎ. ನಾನು ಇಂಥವರಿಗೆ ಮಾತ್ರ ಸೀಮಿತ ಎಂಎಲ್ಎ ಅನ್ನೋದಾದ್ರೆ ಆತ ಎಂಎಲ್ಎ ಆಗಬಾರದು, ಎಲ್ಲಾದ್ರೂ ದನ ಎಮ್ಮೆಗಳನ್ನು ಮೇಯಿಸಬೇಕು ಅಷ್ಟೇ. ಲಿಂಗಾಯತರಿಗೆ ಅವಮಾನ ಮಾಡಿದ್ರ ಹಾಗಾದ್ರೆ ಆ ಶಾಸಕ? ಸಹಾಯ ಕೇಳಿದ ಗ್ರಾಮಸ್ಥರಿಗೆ ಶಾಸಕನ ದರ್ಪವಂತೆ, ದರ್ಪ ತೋರಿಸ್ತಾನಂತೆ. ಲಿಂಗಾಯತರ ಬಗ್ಗೆ ಕಾಳಜಿ ವಹಿಸುವ ಅಗತ್ಯವಿಲ್ಲ ಎಂದಿದ್ದಾನಂತೆ. ಹಾಗಾದ್ರೆ ಯಾರು ಆ ಎಂಎಲ್ಎ? ಆ ಎಂಎಲ್ಎ ಒಬ್ಬ ಖ್ಯಾತ ನಟನಾಗಿಯೂ ಕೂಡ ಖ್ಯಾತಿಯನ್ನ ಪಡೆದಿದ್ದಾನೆ. ಹಾಗಾದ್ರೆ ಆ ಶಾಸಕ ಈ ತರಹದ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ಯಾಕೆ? ಆ ಎಂಎಲ್ಎಗೆ ಈ ತರಹದ ವಿವಾದಗಳು ಹೊಸ್ತೇನಲ್ಲ. ನಾನು ಲಿಂಗಾಯತರಿಗೆ ಅನುದಾನ ಕೊಡಲ್ಲ, ಲಿಂಗಾಯತರು ಇರುವ ಊರಿಗೆ ನಾನು ಹೋಗೋದಿಲ್ಲ, ಅವರ ಅಭಿವೃದ್ಧಿ ನನಗೆ ಬೇಕಿಲ್ಲ ಎಂದ ಶಾಸಕ. ಈ ತರಹದ ಒಂದು ಶಾಸಕನನ್ನ ನೀವು ಕರ್ನಾಟಕದ ಇತಿಹಾಸದಲ್ಲಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಲಿಂಗಾಯತರಿಗೆ ಅನುದಾನ ಕೊಡೋದಿಲ್ಲ, ಲಿಂಗಾಯತರ ಕ್ಷೇತ್ರಕ್ಕೆ ನಾನು ಹೋಗೋದಿಲ್ಲ, ಅವರ ಜೊತೆ ಮಾತನಾಡೋದಿಲ್ಲ, ಅವರ ಜೊತೆ ವ್ಯವಹರಿಸೋದಿಲ್ಲ, ಅವರ ಜೊತೆ ಮಾತಿ ಇಳಿಯೋದಿಲ್ಲ ಅನ್ನೋದಾದ್ರೆ ಭೂಮಿಲಿ ಯಾಕೆ ಕೂತಿದ್ದೀರಾ? ಹೋಗಿ ನೀವು ಶನಿ ಗೃಹಕ್ಕೆ ಅಂತ ಜನ ಹೇಳೋದಕ್ಕೆ ಮುಂದೆ ಬರಬಹುದು. ಜಾಗ್ರತೆ. ಆ ಶಾಸಕ ಬೇರಾರು ಅಲ್ಲ, ಟಿಡಿಪಿ ಶಾಸಕ ನಂದಮೂರಿ ಬಾಲಕೃಷ್ಣ. ಟಿಡಿಪಿ ಶಾಸಕ ನಂದಮೂರಿ ಬಾಲಕೃಷ್ಣ ಇವರ ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಈ ಶಾಸಕನಿಗೆ ವಿವಾದವೇನು ಹೊಸ್ತೇನಲ್ಲ. ನಂದಮೂರಿ ಶಾಸಕ, ಟಿಡಿಪಿ ಶಾಸಕ ನಂದಮೂರಿ ಬಾಲಕೃಷ್ಣ ಇವರ ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಹಾಗಾದರೆ ಈ ಮನುಷ್ಯ ಈ ತರಹದ ಒಂದು ಹೇಳಿಕೆಯನ್ನು ಕೊಟ್ಟಿದ್ಯಾಕೆ? ಈ ಮನುಷ್ಯನ ನಾಲಿಗೆಗೆ ಲಂಗು ಲಗಾಮ ಹಾಕೋರು ಯಾರು? ಹಿಡಿತದಲ್ಲಿರಬೇಕು ಒಬ್ಬ ಜನಪ್ರತಿನಿಧಿ ಅಥವಾ ಒಬ್ಬ ನಟ. ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿದ್ದಾಗ ಏನು ಮಾತನಾಡ್ತಾನೋ ಅದರ ವರ್ತಮಾನ, ಭವಿಷ್ಯ, ಭೂತ ಎಲ್ಲವನ್ನೂ ಕೂಡ ವಿವೇಚನೆಯಲ್ಲಿ ಇಟ್ಕೊಂಡು ಮಾತನಾಡಬೇಕು. ನಾಲಿಗೆ ಉದ್ದ ಇದೆ, ಏನು ಬೇಕಾದರೂ ಮಾತನಾಡೋದಕ್ಕೆ ಶಕ್ತಿ ಇದೆ ಅನ್ನೋ ಕಾರಣಕ್ಕೆ ಬಾಯಿಗೆ ಬಂದ ಹಾಗೆ ಒದರಿದ್ರೆ ನಾಳೆ ದಿನ ಜನ ಒದ್ದು ಬುದ್ಧಿ ಕಲಿಸ್ತಾರೆ. ಮತ ಹಾಕುವ ಸಂದರ್ಭದಲ್ಲಿ ಈ ನಂದಮೂರಿ ಎಲ್ಲಾದರೂ ಗುಹೆಲ್ ಕೂತ್ಕೊಳ್ಳಿ, ಓಟ್ ಹಾಕಲ್ಲ ಅಂತೇಳಿ ತೀರ್ಮಾನ ಮಾಡಿದ್ರೆ ನಿಮ್ಮನ್ನು ಯಾರ್ರೀ ಪರಿಗಣಿಸ್ತಾರೆ? ಸೊ ಒಬ್ಬ ಜನಪ್ರತಿನಿಧಿಯಾಗಿ ಎಲ್ಲ ಜವಾಬ್ದಾರಿಯನ್ನು ಇಟ್ಟುಕೊಂಡು ಎಲ್ಲ ಸಮುದಾಯವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತಹ ಕೆಲಸಗಳನ್ನು ಮಾಡುವ ಅರ್ಹತೆ, ಯೋಗ್ಯತೆಯನ್ನು ಇಟ್ಟುಕೊಳ್ಳದೇ ಇದ್ದರೆ ಜನಪ್ರತಿನಿಧಿ ಆಗಬಾರದು ಎನ್ನುವಂತಹದ್ದೇ ಸಮಾಜದ ನಿಜವಾದ ಉದ್ದೇಶ.